ಇನ್ನು ಖರ್ಗೆ ದೆಹಲಿಗೆ ಹೋಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯನವರ ಟೀಮ್ ಇಲ್ಲಿ ಅಲರ್ಟ್ ಆಗಿದೆ. ಸಿಎಂ ಮನೆಯಲ್ಲಿ ಒಂದು ಸಭೆ ನಡೆಯಿತು. ಹಿರಿಯ ಸಚಿವರು ನಾಯಕರು ಸೇರಿ ಒಂದು ತುರ್ತು ಸಭೆ ನಡೆಸಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ಹೋಗ್ತಾ ಇದ್ದಂತೆ ರಾಜ್ಯದಲ್ಲಾದಂತ ಬೆಳವಣಿಗೆ. ಸಿಎಂ ಸಿದ್ದರಾಮಯ್ಯನವರ ಟೀಮ್ ಅಲರ್ಟ್ ಆಗತ್ತೆ. ಒಂದು ತುರ್ತು ಸಭೆ ನಡೆಸಿದ್ರು. ಹಿರಿಯ ಸಚಿವರು ನಾಯಕರು ಸೇರಿ ಹೈಕಮಾಂಡ್ ಬುಲಾವ್ಗೂ ಮುನ್ನ ಸಿದ್ದರಾಮಯ್ಯ ಮತ್ತು ಆಪ್ತರ ಸಭೆ. ಕುತೂಹಲ ಇದೆ. ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಪರಮೇಶ್ವರ್ ಅವರು, ಜಾರ್ಜ್, ಕೆಎನ್ ರಾಜಣ್ಣ, ಕೆ ವೆಂಕಟೇಶ್, ಕೃಷ್ಣ ಬೈರೇಗೌಡರು ಸೇರಿದಂತೆ ಹಲವರು ಭಾಗಿಯಾಗಿದ್ರು ಈ ಸಭೆಯಲ್ಲಿ. ಎಲ್ಲರೂ ಸೇರಿ ಚರ್ಚೆ ಮಾಡಿದ್ದಾರೆ. ಮುಂದಿನ ರಣತಂತ್ರ ಏನು, ಆಪ್ತರ ಜೊತೆ ಸಭೆ ಮಾಡಿದ್ದಾರೆ ಸಿದ್ದರಾಮಯ್ಯ. ಒಂದು ವೇಳೆ ಹೈಕಮಾಂಡ್ ದೆಹಲಿಗೆ ಕರೆದ್ರೆ ಏನ್ ವಿಷಯ ಚರ್ಚೆ ಆಗಬಹುದು, ಏನು ಹೇಳಬೇಕು? ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿರೋರು ಸೇರಿ ಸಭೆ ಮಾಡಿದ್ರು. ಸಿದ್ದು ಟೀಮ್ ಅಲರ್ಟ್ ಆಗಿದೆ. ಈಗ ಮುಂದಿನ ರಣತಂತ್ರದ ಬಗ್ಗೆ ಆಪ್ತರ ಜೊತೆ ಸಿದ್ದರಾಮಯ್ಯನವರು ಸಭೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಮನೆಯಲ್ಲಿ ನಡೆದ ಸಭೆಯ ಇನ್ಸೈಡ್ ಸುದ್ದಿ ಏನಾಯ್ತು? ಈ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಅಧಿಕಾರ ಹಂಚಿಕೆಗೆ ಒಪ್ಕೋಬೇಡಿ ಅಂತ ಸಚಿವರು ಹೇಳಿದ್ದಾರೆ. ಅಷ್ಟು ಜನ ಸೇರಿ ಸಭೆ ನಡೆಸಿದ್ರಲ್ಲ, ಆ ಸಭೆಯ ಒಳಗಡೆ ಏನ್ ನಡೀತು, ಏನ್ ಚರ್ಚೆ ಆಯ್ತು? ಯಾವುದೇ ಕಾರಣಕ್ಕೂ ಅಧಿಕಾರ ಹಂಚಿಕೆಗೆ ಒಪ್ಕೋಬೇಡಿ ಅಂತ ಸಚಿವರು ಹೇಳಿರೋದು. ಅಧಿಕಾರ ಬಿಡಲ್ಲ ಅಂತ ಸ್ಪಷ್ಟವಾಗಿ ತಿಳಿಸ್ಬಿಡಿ. ಸಿಎಂಗೆ ಆಪ್ತ ಸಚಿವರು ಸಲಹೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಅಧಿಕಾರ ಬಿಡಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿ ಅಂತ ಹೈಕಮಾಂಡ್ಗೆ. ಅಗತ್ಯ ಬಿದ್ರೆ ಹೈಕಮಾಂಡ್ ನ ಮುಂದೆ ಶಾಸಕರ ಶಕ್ತಿ ಪ್ರದರ್ಶನ ಮಾಡೋಣ. ಸಿದ್ದರಾಮಯ್ಯನವರಿಗೆ ಶಾಸಕರ ಬಲ ಅಂತೂ ಇದ್ದೇ ಇದೆ. ಆ ವಿಷಯದಲ್ಲಿ ಸಿದ್ದರಾಮಯ್ಯನವರು ಕಾನ್ಫಿಡೆಂಟ್ ಇದ್ದಾರೆ. ಹೈಕಮಾಂಡ್ ಅಧಿಕಾರ ಹಂಚಿಕೆ ಬಗ್ಗೆ ಮಾತಾಡಿದ್ರೆ ಅಧಿಕಾರ ಬಿಡಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿ ಅಂತ ಸಿದ್ದರಾಮಯ್ಯನವರ ಆಪ್ತರು ಸಲಹೆ ಕೊಟ್ಟಿರೋದು. 5 ವರ್ಷ ನೀವೇ ಸಿಎಂ ಆಗಿ ಮುಂದುವರಿಬೇಕು ಅಂತ ಸಿದ್ದರಾಮಯ್ಯನವರ ಆಪ್ತರು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ಗೆ ಯಾವುದೇ ಕಾರಣಕ್ಕೂ ಅಧಿಕಾರವನ್ನ ಬಿಟ್ಟುಕೊಡಬೇಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ನಿಮ್ಮ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ 136 ಸ್ಥಾನ ಬಂದಿದೆ. ಸಿಎಂ ಆಗೋದು 5 ವರ್ಷಗಳ ಅವಧಿಗೆ. ಅಧಿಕಾರ ಬಿಡೋದು ಬೇಡ. ಹೈಕಮಾಂಡ್ ಮುಂದೆ ನಿಮ್ಮ ಪಟ್ಟನ್ನ ಸಡಿಲಿಸಬೇಡಿ ಅಂತ ಸಿಎಂಗೆ ಸಚಿವರು ಸಲಹೆ ಕೊಟ್ಟಿದ್ದಾರೆ. ಅಹಿಂದ ಅಸ್ತ್ರದ ಮೂಲಕವೇ ಹೈಕಮಾಂಡ್ನ ಮೇಲೆ ಒತ್ತಡ ಹೇರೋಣ. ಅಹಿಂದ ನಾಯಕತ್ವ ಇಲ್ಲದಿದ್ರೆ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಭವಿಷ್ಯ ಇಲ್ಲ. ಎಲ್ಲ ವಿಷಯಗಳ ಚರ್ಚೆ ಆಗಿದೆ ಸಭೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆದಂತಹ ಆನಂದ್ ಬೈದನ್ಮನೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಖರ್ಗೆ ಆ ಕಡೆ ದೆಹಲಿಗೆ ಹೋಗ್ತಾ ಇದ್ದಂತೆ ಈ ಕಡೆ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಬೆಳವಣಿಗೆಗಳಾಗ್ತಾ ಇದೆ. ಮುಖ್ಯಮಂತ್ರಿಗಳೊಂದು ಸಭೆ ನಡೆಸಿದ್ರು ತನ್ನ ಆಪ್ತರ ಜೊತೆ. ಒಂದಷ್ಟು ಪಾಯಿಂಟ್ಗಳನ್ನ ಸಿದ್ದರಾಮಯ್ಯನವರ ಆಪ್ತರು ಸಿದ್ದರಾಮಯ್ಯನವರು ಕಿವಿಗೆ ಹಾಕಿದ್ದಾರೆ. ಈಗ ಯಾವುದೇ ಕ್ಷಣದಲ್ಲಿ ದೆಹಲಿಯಿಂದ ಕಾಲ್ ಬರಬಹುದು, ಸಿಎಂ ಡಿಸಿಎಂ ದೆಹಲಿಗೆ ಹೋಗ್ಬೋದು. ಆದ್ರೆ ಸಿಎಂ ಆಪ್ತರು ಈಗ ಕೊಟ್ಟಿರುವಂತಹ ಸಲಹೆಯನ್ನ ಮುಖ್ಯಮಂತ್ರಿಗಳು ಇದನ್ನ ತುಂಬಾ ಸೀರಿಯಸ್ ಆಗಿ ತಗೋತಾರೆ ಅಂತಾನೆ ಅನ್ಸುತ್ತಲ್ವಾ ಸದ್ಯದ ಸಿಚುವೇಶನ್ ಅಲ್ಲಿ? ಖಂಡಿತವಾಗ್ಲೂ ಕೂಡ ಈಗಾಗಲೇ ಸಚಿವರು ಕೊಟ್ಟಿರತಕ್ಕಂಥ ಸಲಹೆಯನ್ನ ಅತ್ಯಂತ ಗಂಭೀರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತೆಗೆದುಕೊಳ್ತಾರೆ. ಯಾಕಂತಂದ್ರೆ ಸಿದ್ದರಾಮಯ್ಯರನ್ನ ಆರಂಭಿಕನೂ ಕೂಡ ಅಂದ್ರೆ ಆರಂಭಿಕವಾಗಿ ಅವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ಅಂತಕ್ಕಂಥ ಹೇಳಿಕೆಯನ್ನು ನೀಡುವುದರ ಮೂಲಕ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಬಲಕ್ಕೆ ನಿಂತ ಸಚಿವರೇ ಇವತ್ತು ಪದ ಸೇರಿರ್ತಕ್ಕಂಥದ್ದು. ಹಿಂದುಳಿದ ಮತ್ತು ದಲಿತ ವರ್ಗಕ್ಕೆ ಸೇರಿರ್ತಕ್ಕ ಸಚಿವರು ಕೊಟ್ಟಿರತಕ್ಕಂಥ ಸಲಹೆಯನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಇದನ್ನ ಜಾರಿ ಮಾಡುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಪ್ಲಾನ್ ಆಫ್ ಆಕ್ಷನ್ ಮಾಡ್ತಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಯಾಕಂತಂದ್ರೆ ಇವತ್ತಿನ ಸಭೆಯಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಕೌಂಟರ್ ಹೇಗೆ ಕೊಡಬೇಕು, ಯಾವ ಪ್ಲಾನ್ ಅನ್ನು ಜಾರಿ ಮಾಡಬೇಕು, ಇವೆಲ್ಲದರ ಬಗ್ಗೆ ಕೂಡ ವಿಸ್ತೃತವಾಗಿರುವಂತಹ ಚರ್ಚೆಗಳಾಗಿದೆ. ಯಾಕಂದ್ರೆ ರಾಜಕಾರಣದಲ್ಲಿ ಅತ್ಯಂತ ಪ್ರಭಾವಿ ಸಚಿವರೇ ಇವತ್ತಿನ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಡಾಕ್ಟರ್ ಸಿ ಪರಮೇಶ್ವರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಜಾರ್ಜ್ ಸೇರಿದಾಗೆ ಪ್ರಮುಖರಲ್ಲೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಚರ್ಚೆಯ ಹಂತದಲ್ಲಿ ಸಹಜವಾಗಿ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೆ ಅಧಿಕಾರವನ್ನು ಬಿಟ್ಟುಕೊಡ್ಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿಯೇ ಕೊಟ್ಟಿರ್ತಕ್ಕಂಥ ಸಲಹೆಯನ್ನ ಮುಖ್ಯಮಂತ್ರಿಗಳು ಗಂಭೀರವಾಗಿ ತೆಗೆದುಕೊಳ್ತಾರೆ ಮತ್ತು ಅಧಿಕಾರ ಉಳಿಸಿಕೊಳ್ಳಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡೋದು ಬಹುತೇಕ ಖಚಿತವಾಗಿದೆ. ಮತ್ತು ಮಾಸ್ ಲೀಡರ್ ಅಂತಕ್ಕಂಥನ್ನ ಫೋಕಸ್ ಮಾಡುವಂತ ಎಲ್ಲಾ ಪ್ರಯತ್ನವನ್ನು ಕೂಡ ಇವತ್ತಿನ ಸಭೆಯಲ್ಲಿ ಕೆಲ ಸಚಿವರುಗಳು ಸಲಹೆ ಕೊಟ್ಟಿದ್ದಾರೆ. ಅಂದ್ರೆ ನೀವೊಬ್ಬರು ಮಾಸ್ ಲೀಡರ್ ಇದ್ರಿ, ಯಾವುದೇ ಕಾರಣಕ್ಕೂ ನಿಮ್ಮನ್ನ ಅಧಿಕಾರದ ಕೆಳಗಿಳಿಸಿದೆ ಆದ್ರೆ ಅಹಿಂದ ಓಟುಗಳು ಛಿದ್ರವಾಗುತ್ತೆ, 224 ಕ್ಷೇತ್ರಗಳನ್ನು ಕೂಡ ಅದು ಸಮಸ್ಯೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಸಚಿವರುಗಳು ಹೇಳಿದ್ದಾರೆ. ಜೊತೆಗೆ ಬಹಳ ಮುಖ್ಯವಾಗಿ ಅಗತ್ಯವಾದರೆ ಅನಿವಾರ್ಯತೆ ಅನ್ನುವ ಹಾಗೆ ದಲಿತ ಕಾರ್ಡ್ ಅನ್ನ ಪ್ಲೇ ಮಾಡಬೇಕು ಅನ್ನುವಂತ
ಒಂದು ಸಲಹೆಯನ್ನು ಕೂಡ ಸಚಿವರುಗಳು ಕೊಟ್ಟಿದ್ದಾರೆ. ಯಾಕಂತಂದ್ರೆ ಕರ್ನಾಟಕದಲ್ಲಿ ಬಹಳ ವರ್ಷಗಳಿಂದ ಕೂಡ ಈ ಬೇಡಿಕೆ ಇದೆ. ಒಮ್ಮೊಮ್ಮೆ ನಿಮ್ಮನ್ನ ಕೆಳಗಿಳಿಸ್ತಕ್ಕಂಥ ನಕಾರಾತ್ಮಕವಾಗಿರ್ತಕ್ಕಂಥ ಫಲಿತಾಂಶಗಳು ಬಂದಿದೆ. ಅದರ ನಿಶ್ಚಯವಾಗಿಯೂ ಕೂಡ ನೀವು ಅನಿವಾರ್ಯವಾಗಿ ದಲಿತ ಕಾರ್ಡ್ ಅನ್ನ ಪ್ಲೇ ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ಈಗಾಗಲೇ ಸಚಿವರುಗಳು ಹೇಳಿದ್ದಾರೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಚರ್ಚೆಗಳಾಗಿದೆ. ಒಂದು ಕಡೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಸ್ವಾಮೀಜಿಗಳು ನಾಯಕರು ಕೂಡ ಮಾತಾಡ್ತಾ ಇರ್ತಕ್ಕಂಥದ್ದು, ಒಕ್ಕಲಿಗ ಸಂಘದ ಪದಾಧಿಕಾರಿಗಳು ಕೂಡ ನಾಯಕರನ್ನು ಬಿಟ್ಟುಕೊಡುವಂತೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು, ಬಹಿರಂಗವಾಗಿ ಈಗಾಗಲೇ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಇರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದಕ್ಕೆ ಪರ್ಯಾಯವಾಗಿರ್ತಕ್ಕಂಥ ರೀತಿಯಲ್ಲಿ ಇವತ್ತು ಅಲ್ಲಿಂದ ಸಚಿವರುಗಳು ಮುಖ್ಯ ಸಲಹೆಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.